ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸ್ನೇಹಿತರೆ, ನಮಗೂ ನಿಮಗೂ ಗೊತ್ತಿರೋ ಹಾಗೇನೆ ಪ್ರತಿ ಮಗಳು ಕೂಡ ತನ್ನ ತಂದೆನೇ ತುಂಬಾನೇ ಇಷ್ಟಪಡ್ತಾ ಇರ್ತಾಳೆ. ಪ್ರತಿ ತಂದೆಯೂ ಕೂಡ ತನ್ನ ಮಗಳನ್ನೇ ತುಂಬಾನೇ ಇಷ್ಟಪಡ್ತಾರೆ. ಆದರೆ ಹೀಗೆ ಒಂದಿನ ಒಬ್ಬ ತಂದೆಗೆ ಯಾರೋ ಒಬ್ರು ಪ್ರಶ್ನೆನ ಮಾಡಿದ್ರಂತೆ ಅವ್ರ ಸ್ನೇಹಿತರು ಒಬ್ಬ ತಂದೆಗೆ. ಆಗ ಅವ್ರು ಕೇಳಿದ್ರಂತೆ, ಯಾಕೋ ನೀನು ನಿನ್ನ ಮಗಳನ್ನ ಅಷ್ಟೊಂದು ಇಷ್ಟಪಡ್ತೀಯಾ, ಅಷ್ಟೊಂದು ನಂಬಿಕೆನ ಇಟ್ಕೊಂಡಿದ್ಯಾ ನಿನ್ನ ಮಗಳ ಮೇಲೆ ನೀನು ಅಂತ ಕೇಳಿದ್ರಂತೆ. ಆಗ ತಂದೆ ಹೇಳಿದ್ರಂತೆ, ನಾನು ನನ್ನ ಮಗಳಲ್ಲಿ ನನ್ನ ತಾಯಿನ ನೋಡ್ತೀನಿ. ನನ್ನ ತಾಯಿ ನನಗೆ ಯಾವತ್ತೂ ಕೂಡ ಮೋಸವನ್ನು ಮಾಡಲ್ಲ. ನನ್ನ ಮಗಳಲ್ಲಿ ನನ್ನ ತಾಯಿನ ನೋಡ್ತೀನಿ, ಅದಕ್ಕೆ ಅವಳಂದರೆ ನನಗೆ ಅಷ್ಟೊಂದು ಇಷ್ಟ ನನ್ನ ಮಗಳು ಅಂದರೆ ಅಂತ ಹೇಳಿದ್ರಂತೆ. ಹೆಮ್ಮೆಯಿಂದ ಹೇಳ್ಕೊಂಡ್ರಂತೆ. ಆದರೆ ಸ್ನೇಹಿತರೆ, ಇಲ್ಲಿ ಏನು ಆಗ್ತಾ ಇದೆ ಅಂದರೆ, ಕೆಲವು ಮಕ್ಕಳು ಮಾತ್ರ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ತಮ್ಮ ತಂದೆ ಎಷ್ಟು ಕಷ್ಟಪಡ್ತಿದ್ದಾರೆ, ತಮ್ಮ ತಂದೆ ಅವ್ರ ಮೇಲೆ ಎಷ್ಟು ನಂಬಿಕೆನ ಇಟ್ಕೊಂಡಿದ್ದಾರೆ, ಎಷ್ಟು ಪ್ರೀತಿಸ್ತಾರೆ, ಅವ್ರಿಗೆ ಏನಾರು ಆದರೆ ಅವ್ರು ತಡ್ಕೊಳ್ಳೋ ಶಕ್ತಿ ಕೂಡ ಕೆಲವು ತಂದೆಗೆ ತಂದೆಗೆ. ಆದರೂ ಕೂಡ ಇದೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಕೆಲವು ಹೆಣ್ಮಕ್ಳು ಇರೋರು ಚೆನ್ನಾಗಿದ್ದಾರೆ. ಕೆಲವು ಹೆಣ್ಮಕ್ಳು ಮಾತ್ರ ಅವ್ರ ತಂದೆ ಅವ್ರ ಮೇಲೆ ಇಟ್ಟಂಥ ನಂಬಿಕೆನ ಉಳಿಸ್ಕೊತ ಇಲ್ಲ. ಈಗಿನ ಕಾಲದಲ್ಲಿ ಅತಿ ಹೆಚ್ಚು ಆಗ್ತಾ ಇದೆ. ಇದು ಸತ್ಯ, ಕಹಿ ಅನಿಸ್ಬೋದು, ಆದರೂ ಕೂಡ ಇದು ಸತ್ಯ. ಅವ್ರ ತಂದೆ ತುಂಬಾ ಶ್ರಮ ಪಡ್ತಾ ಇರ್ತಾರೆ, ಹಗಲು ಇರಲು ಶ್ರಮಿಸ್ತಾ ಇರ್ತಾರೆ. ಕೆಲವರಂತೂ ಬೆಳಗ್ಗೆ 5 ಗಂಟೆಗೆ ಕೆಲಸಕ್ಕೆ ಹೋದರೆ ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ, ಸರಿಯಾಗಿ ಊಟ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಕಾರಣ ಏನೋ, ಅವ್ರಿಗೋಸ್ಕರ ಅವ್ರು ದುಡಿತಾ ಇರಲ್ಲ, ಮಕ್ಕಳ ಭವಿಷ್ಯಕ್ಕಾಗಿ. ನನ್ನ ಮಗಳ ಭವಿಷ್ಯ ಚೆನ್ನಾಗಿರಲಿ, ಅವಳಿಗೆ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಬೇಕು, ಅವಳ ಕನಸು ತುಂಬಾ ಕಟ್ಕೊಂಡಿರ್ತಾರೆ. ಅವರು ಮಗಳ ಬಗ್ಗೆ ಕನಸನ್ನ ಪ್ರತಿ ತಂದೆಯೂ ಕೂಡ ತುಂಬಾ ಕಟ್ಕೊಂಡಿರ್ತಾರೆ. ಆ ಒಂದು ನಂಬಿಕೆಯಿಂದ ಇವರಿಗೆ ಕೊಟ್ಟಂಥ ಫ್ರೀಡಮ್ನ ಕೆಲವು ಹೆಣ್ಮಕ್ಳು ಇವತ್ತು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಕಹಿ ಅನಿಸ್ಬೋದು, ಆದರೂ ಕೂಡ ಇದು ಸತ್ಯ. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ. ಆದರೆ ಅಂಥವ್ರಿಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ತಂದೆಗೆ ಮೋಸ ಮಾಡಿ ಇಲ್ಲಿ ಸಾಧಿಸೋದಂತೂ ಏನಿಲ್ಲ ಅಲ್ವಾ? ಚಿಕ್ಕ ವಯಸ್ಸಿಂದ ಅವ್ರ ಜೊತೆಗಿದ್ರಾ, ಅಥವಾ ಇವಾಗೇನು ನೀವು ಹೋಗ್ತಾ ಇದ್ರಲ್ಲ ಒಂದು ದಾರಿಲಿ, ಅವ್ರು ನಿಮ್ಮ ಜೊತೆಗಿದ್ರಾ? ಯಾಕೆ ನೀವು ಕಂಡೋರನ್ನ ನಂಬಿ ಮೋಸ ಹೋಗಿ ನಿಮ್ಮ ತಂದೆಗೂ ಮೋಸ ಮಾಡಿ ಅವ್ರಿಗೂ ಮುಖ ತೋರ್ಸೋಕ್ಕಾಗ್ದಂಗೆ ಯಾವುದೋ ಒಂದು ಕತ್ಲೆ ಕೋಣೆಯಲ್ಲಿ ಕಣ್ಣೀರು ಹಾಕ್ಕೊಂಡು ನೀವು ಕಾಲವನ್ನು ಕಳಿಬೇಕಾ? ನೀವು ಅನ್ಬೋದು, ನನ್ನ ಫ್ರೆಂಡ್ಸ್ ತಂದೆ ತಾಯಿಗಳು ತುಂಬಾ ಫ್ರೀಡಮ್ ಬಿಟ್ಟಿದ್ದಾರೆ ಅವಳು ಎಲ್ಲಿ ಬೇಕಾದರೂ ಹೋಗ್ತಾಳೆ, ಎಷ್ಟೊತ್ತಿಗೆ ಬೇಕಾದರೂ ಬರ್ತಾಳೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಬಿಂದಾಸ್ ಆಗಿದ್ದಾಳೆ. ಇದ್ದರೆ ಅಂಥ ತಂದೆ ತಾಯಿಗಳಿರಬೇಕು, ಫುಲ್ಲು ಚೆನ್ನಾಗಿ ಬಿಟ್ಬಿಟ್ಟಿದ್ದಾರೆ ಅಂತ. ಆದರೆ ನಮ್ಮ ಒಂದು ಕುಟುಂಬ ಇದೆಲ್ಲ ಆ ಥರ ಅಲ್ಲ. ಅದು ನಾವು ಮಿಡಲ್ ಕ್ಲಾಸ್ದಿಂದ ಬಂದಿದ್ದೀವಿ ಅಂತ ಅಂದರೆ, ನಾವು ನಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಿದ್ದಾರೆ ನಮ್ಮ ಜೀವನಕ್ಕೋಸ್ಕರ. ಇವತ್ತಿನ ಕಾಲದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಹೆಣ್ಣು ಎತ್ತೋರ ಕಷ್ಟ ಹೆಂಗಾಗಿದೆ ಅಂದರೆ, ಸೆರಗಲ್ಲಿ ಬೆಂಕಿನ ಕಟ್ಕೊಂಡಂಗೆ ಆಗ್ಬಿಟ್ಟಿದೆ. ಪ್ರತಿ ಕ್ಷಣವೂ ಕೂಡ ಭಯದಿಂದ ಬದುಕುವಂಥ ಪರಿಸ್ಥಿತಿ ಬಂದಿದೆ. ಕಾರಣ ಯಾರೋ ಏನೋ ಮಾಡಿಬಿಡ್ತಾರೆ ಅಂತಲ್ಲ, ನಿಮ್ಮ ಮನಸ್ಥಿತಿ ಚೇಂಜ್ ಆಗಿಬಿಡುತ್ತೇನೋ ನಮ್ಮ ಭಯ ತಂದೆ ತಾಯಿಗಳಿಗೆ. ನೀವೆಲ್ಲಿ ಮೋಸ ಹೋಗ್ಬಿಡ್ತೀರೇನೋ, ನಿಮ್ಮ ಜೀವನಕ್ಕೆ ನೀವೇ ಧಕ್ಕೆನ ತಂದ್ಕೋತೀರೇನೋ ಅಂತ ಭಯ ತಂದೆ ತಾಯಿಗಳಿಗೆ. ಆ ಭಯದಿಂದ ಕೆಲವು ಸಲ ಕೋಪ ಮಾಡ್ಬೋದು, ಆದರೆ ನಿಮಗೆ ಕೊಡೋಷ್ಟು ಫ್ರೀಡಮ್ ಅವರು ಯಾರಿಗೂ ಕೂಡ ಕೊಡೋದಿಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನಿಮಗೆ, ಅವ್ರು ನಿಮ್ಮ ಮೇಲೆ ಇಟ್ಟಂಥ ನಂಬಿಕೆನ ಉಳಿಸ್ಕೊಳ್ಳಿ. ಇಷ್ಟು ದಿನ ಏನಾಯಿತೋ ನನಗೆ ಗೊತ್ತಿಲ್ಲ, ಇನ್ನು ಮುಂದೆ ಅದನ್ನೆಲ್ಲ ಬಿಟ್ಟು ಅವ್ರು ಎಷ್ಟು ಕಷ್ಟವನ್ನು ಪಡ್ತಾ ಇದ್ದಾರಲ್ಲ, ಸರಿಯಾಗಿ ಊಟ ಇರಲ್ಲ, ನಿದ್ರೆ ಇರಲ್ಲ, ಅದನ್ನು ಸ್ವಲ್ಪ ಒಂದು ಸಲ ಕಣ್ಮುಂದೆ ತಂದುಕೊಂಡು ಅವ್ರಿಟ್ಟಂಥ ನಂಬಿಕೆನ ಉಳಿಸ್ಕೊಂಡೋಗಿ ಬೇರೆ ಏನು ಸಾಧನೆ ಮಾಡಬೇಕಾಗಿಲ್ಲ. ನೀವು ಅವ್ರ ನಂಬಿಕೆನ ಉಳಿಸ್ಕೊಂಡ್ರೆ ಅದೇ ದೊಡ್ಡ ಸಾಧನೆ, ಆಯಿತಾ? ಇರ್ಬೋದು ಫ್ರೆಂಡ್ಸ್, ಅವ್ರ ಜೊತೆ ಸುತ್ತಾಡ್ಬೋದು, ಇವ್ರ ಜೊತೆ ಸುತ್ತಾಡ್ಬೋದು, ಬೇರೆಯವ್ರದ್ದು ನಮ್ಗೆ ಬೇಡ. ನಿಮ್ಮದು ನೀವು ನೋಡ್ಕೊಳ್ಳಿ. ಸ್ವಲ್ಪ ಆದಷ್ಟು ಕೂಡ ನಿಮ್ಮ ತಂದೆ ನಿಮ್ಮ ಮೇಲೆ ಇಟ್ಟಂಥ ನಂಬಿಕೆನ ಉಳಿಸ್ಕೊಳ್ಳಿ. ಕನಸನ್ನು ಕಟ್ಕೊಂಡಿದ್ದಾರಲ್ಲ, ಅದನ್ನು ಉಳಿಸ್ಕೊಳ್ಳಿ. ಸಾಧ್ಯವಾದರೆ ಫ್ರೆಂಡ್ಸಿಗೆ ಹೇಳಿ, ನೀವು ಕೂಡ ತಿಳಿಸಿ ಹೇಳಿ, ಇದು ತಪ್ಪು, ಇದನ್ನು ಮಾಡಬೇಡ ಅಂತ. ಕೇಳಿದರೆ ಓಕೆ, ಕೇಳಿಲ್ಲ ಅಂದರೆ ಬಿಟ್ಬಿಡಿ. ಜೀವನ ಹಾಳಾಗೋದು ನಿಮ್ಮದು, ಯಾರ್ದು ಅಲ್ಲ. ನೀವು ಮಾಡೋದ್ರಿಂದ ನಿಮ್ಮ ಜೀವನ ಹಾಳಾಗುತ್ತೆ ಹೊರತಾಗಿ ನಿಮ್ಮ ತಂದೆ ತಾಯಿಗಳಿಗೆ ಏನೂ ಆಗಲ್ಲ. ಯಾಕಂದರೆ ಅವರು ಒಂದು ನಿಯತ್ತಿನ ದಾರಿಲಿ ಶ್ರಮಪಟ್ಟು ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಅವ್ರು ಹಗಲು ಇರಳು ದುಡಿತಾ ಇದ್ದಾರೆ. ಅವ್ರು ಪಟ್ಟಂಥ ಕಷ್ಟ ನಿಮಗೂ ಕೂಡ ಗೊತ್ತು. ಅದ್ರ ಬಗ್ಗೆ ನಾನು ತುಂಬ ಹೆಚ್ಚಾಗಿ ಹೇಳ್ಬೇಕಂತ ಏನಿಲ್ಲ, ಯಾಕಂದರೆ ನಿಮಗೆ ತಿಳುವಳಿಕೆ ಇದೆ. ಇಷ್ಟು ದಿನ ಏನಾಯಿತೋ ನನಗೆ ಗೊತ್ತಿಲ್ಲ. ಇನ್ಮೇಲೆ ಪ್ರೀತಿಸೋದೇ ಆದರೆ ತಂದೆ ತಾಯಿಗಳನ್ನ ಪ್ರೀತಿಸಿ, ಅವ್ರನ್ನ ಗೌರವಿಸಿ. ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಇದು ಸತ್ಯ ಹೇಳ್ತಾ ಇರೋದು ನಾನು. ಒಂದು ಒಳ್ಳೆ ದಾರಿಲಿರ್ರಿ. ನಿಮಗೋಸ್ಕರ ಪಟ್ಟಂಥ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ನಡೀರಿ. ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಯಾರ್ಯಾರ ನಂಬಿ ಮೋಸವನ್ನು ಹೋಗಬೇಡಿ ಜೀವನದಲ್ಲಿ. ಯಾಕಂದರೆ ಒಂದು ಸಲ ಜೀವನ ಹಾಳಾಯ್ತಂದರೆ ಸರಿ ಹೋಗೋದು ತುಂಬಾ ಕಷ್ಟ. ಇನ್ನು ಮೇಲೆ ಏನಾಗಿರಲಿ ಹೋಗಿರಲಿ, ಇವತ್ತಿಗೆಲ್ಲನೂ ಬಿಟ್ಟು ಹೊಸ ಜೀವನವನ್ನು ಶುರು ಮಾಡಿ, ನಿಮ್ಮ ತಂದೆ ನಿಮ್ಮ ಮೇಲೆ ಇಟ್ಟಂಥ ನಂಬಿಕೆನ ಉಳಿಸ್ಕೊಂಡು ಕಾಪಾಡ್ಕೊಂಡೋಗಿ. ತಂದೆ ಮಗಳ ನಡುವೆ ಈ ಥರ ಒಂದು ಮೋಸ ನಡೆಯೋದು ಒಳ್ಳೆಯದಲ್ಲ. ಯಾಕಂದರೆ ಅವರು ತುಂಬಾ ನಂಬಿಕೆನ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ಯಾಕಂದರೆ ಬೆಲೆ ಕಟ್ಟಲಾಗದ ಸಂಬಂಧಗಳಲ್ಲಿ ಈ ಅಪ್ಪ ಮಗಳ ಸಂಬಂಧವೂ ಕೂಡ ಒಂದಾಗಿದೆ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೊ ನಗ್ನಾಗ್ತಾ ಇರಿ, ನೀವು ಕೂಡ ನಿಮ್ಮ ತಂದೆನೂ ಕೂಡ ನಗಿಸ್ತಾ ಇರಿ. ಒಳ್ಳೆಯದಾಗಲಿ.